ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಯಿಂದಲೇ ನಾನು ಕಳೆದ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸೋತಿದ್ದೆ. ಉಳಿದಂತೆ 2 ಬಾರಿ ನಾನು ಸಂಸದನಾಗಿ ಆಯ್ಕೆಯಾಗಿದ್ದೇನೆ. ಈಗ ಬಿಜೆಪಿ ಜತೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಪಕ್ಷವು ಅಷ್ಟೇ ಶಾಶ್ವತವಾದ ಮೈತ್ರಿಯಾಗಲ್ಲ. ಈಗಾಗಲೇ ಮೈತ್ರಿಯಲ್ಲಿ ಬಿರುಕು ಬಿಟ್ಟಿದೆ. ಅದಕ್ಕೆ ಮೊನ್ನೆ ಕುಮಾರಸ್ವಾಮಿ ಹೇಳಿಕೆಯೇ ಉದಾಹರಣೆ ಎಂದು ವೀರಪ್ಪ ಮೊಯ್ಲಿ ವಿಮರ್ಶೆ ಮಾಡಿದ್ರು. ಮಾಜಿ ಸಂಸದ ವೀರಪ್ಪ ಮೊಯ್ಲಿ ತಮ್ಮ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಿಶ್ವಯಾನ ಸಂಸ್ಕೃತಿ ಪುಸ್ತಕ ಬಿಡುಗಡೆ ನಂತರ ಚಿಕ್ಕಬಳ್ಳಾಪುರ ಕಡೆ ಮುಖ ಮಾಡಿದ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಇಂದು ಹಲವು ವಿಚಾರಗಳ ಬಗ್ಗೆ ಮಾತನಾಡಿದರು. ಬಿಜೆಪಿ ಜೆಡಿಎಸ್ ಮೈತ್ರಿ ಯಶಸ್ವಿಯಾಗುವುದಿಲ್ಲ ಅಂತ ಹೇಳಿದ ಅವರು ಚಿಕ್ಕಬಳ್ಳಾಪುರ ಸಂಸದನಾಗಿ ನಾನು ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳ ಮೆಲುಕು ಹಾಕಿದ್ರು. ನಾನು ರಾಜಕೀಯ ಜೀವನ ಆರಂಭಿಸಿದ್ದೆ ಕಾಂಗ್ರೆಸ್ನಲ್ಲಿ, ಅಂತ್ಯವಾಗೋದು ಕಾಂಗ್ರೆಸ್ನಲ್ಲೇ. ನನಗೆ ಈ ಹಿಂದೆ ಟಿಎಂಸಿಯಿಂದ ರಾಜ್ಯಸಭೆ ಸ್ಥಾನ ಆಫರ್ ಬಂದಾಗಲೂ ತಿರಸ್ಕರಿಸಿದ್ದೇನೆ. ಸೋತ ಮೇಲೆ ಪಕ್ಷ ಬಿಟ್ಟು ಹೋದವರು ಬಹಳಷ್ಟು ಮುಖಂಡರುಗಳಿದ್ದಾರೆ. ನಾನು ಹೋಗಿಲ್ಲ. ಪಕ್ಷದಲ್ಲಿ ನಾನು ಟಿಕೆಟ್ ಬೇಡಿಕೊಂಡು ಪಡೆಯುವ ಅಗತ್ಯ ಇಲ್ಲ. ಒಬಿಸಿ ಅಂತ ಜಾತಿ ಆಧಾರದಲ್ಲೂ ಟಿಕೆಟ್ ಕೇಳೋದಿಲ್ಲ ಎಂದು ರಕ್ಷರಾಮಯ್ಯ ಹೆಸರೇಳದೆ ಟೀಕಿಸಿದ್ರು. ನಾನು ಎಲ್ಲ ಮಾಫಿಯಾಗಳ ವಿರುದ್ಧ ಇದ್ದವನು. ನನ್ನನ್ನು ಅನೇಕ ಬಾರಿ ಕೊಲೆ ಮಾಡಲು ಪ್ರಯತ್ನಗಳು ಕೂಡ ನಡೆದಿದ್ವು. ಆಗಲೇ ನಾನು ಯಾವುದಕ್ಕೂ ಭಯ ಬೀಳಲಿಲ್ಲ. ಈಗ ಯಾಕೆ ಹೆದರಿಕೊಳ್ಳಲಿ ಎಂದು ತನ್ನ ವಿರೋಧಿಗಳಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಈ ವೇಳೆ ಮಾಜಿ ಶಾಸಕ ಎಂ ಶಿವಾನಂದ್, ಎಂಎಸ್ ಮುನಿಯಪ್ಪ, ನಂದಿ ಎಂ ಅಂಜನಪ್ಪ, ಯಲ್ಲುವಹಳ್ಳಿ ರಮೇಶ್, ಬಾಗೇಪಲ್ಲಿ ನರೇಂದ್ರ, ಸೂರಿ, ವಕೀಲ ವಿನೋದ್ ಕುಮಾರ್, ಮುದಸ್ಸಿರ್ ಮತ್ತು ಇತರರು ಇದ್ದರು. ವರದಿ ಮುಬಶೀರ್ ಅಹಮದ್, ಎಬಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ಸೆಪರೇಟ್ ನಮ್ಗೆ ಆಗ್ತದ, ನಾವು ನೋಡಿ ಅವ್ರ ಹತ್ರ ಅಡ್ಜಸ್ಟ್ಮೆಂಟ್ ಮಾಡಿ ಸಹವಾಸ ಹೇಗೆ ಆಗುತ್ತೆ. ಇವರು ಸಹವಾಸ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈಗಲೇ ಬಿರುಕು ಬಂದಿದೆ, ಅರ್ಥ ಆಯ್ತಲ್ಲ, ಈಗಲೇ ಬಿರುಕು ಬಂದಿದೆ. ಕುಮಾರಸ್ವಾಮಿ ಮೊನ್ನೆ ಎಲ್ಲ ಅದು ಆದ್ರಿಂದ ಹೇಳಿದ್ದಾರೆ ಅವರಿಗೆ ಈಗಾಗಲೇ ಡಿಸ್ಕಸ್ ಆಗಿದೆ. ನಾವಂತೂ ಪೂರ್ತಿ ನಷ್ಟ ಅವರನ್ನ ಪ್ರಧಾನಿ ಮಾಡಿ ನಷ್ಟ ಅನುಭವಿಸಿದ್ದೇವೆ. ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿ ಮಾಡಿ ನಷ್ಟ ಅನುಭವಿಸಿದ್ದೇವೆ. ಅವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿ ಚುನಾವಣೆ ಮಾಡಿ ನಷ್ಟ ಅನುಭವಿಸಿದ್ದೇವೆ. ಇಲ್ಲಿವರೆಗೆ ನಷ್ಟನೇ ನಷ್ಟ. ಮತ್ತೆ ಬಿಜೆಪಿ ಅವರಿಗೆ ಲಾಭ ಆಗ್ತದೆ ಅಂತ ಹೇಳಿದ್ರೆ ನೋಡೋಣ. ಸರ್ ಈಗ 90% ಚುನಾವಣೆಗಳಲ್ಲಿ ಸರ್ ಹಿಂದೆ ಎಲ್ಲ ನಿಮಗೆ ಆಪೋಸಿಟ್ ನಿಮ್ಗೆ ಗೊತ್ತಿಲ್ಲ, ಹಿಂದಿನವರೆಲ್ಲ ಬೇರೆ ಬೇರೆ ಇದ್ರು. ಬಟ್ ಹಿಂದಿನ ಎಲೆಕ್ಷನ್ ಗಳಲ್ಲಿ ನಿಮ್ಗೆ ಆಪೋಸಿಟ್ ಒಂದ್ 2-3 ಎಲೆಕ್ಷನ್ ಒಬ್ಬರೇ ಇದ್ರು. ಬಟ್ ಈಗ ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ಬೇರೆಯವರು ಬರೋ ಚಾನ್ಸಸ್ ಇದೆ. ಅದನ್ನ ಯಾವ ರೀತಿ ಎದುರಿಸ್ತೀರಾ ಸರ್? ಅಂದ್ರೆ ಇವಾಗ ಹಿಂದೆ ಬಚ್ಚೇಗೌಡರು ಇದ್ರು ಸರ್, ವಿರೋಧಿ ಅಭ್ಯರ್ಥಿಗಳು ಬಚ್ಚೇಗೌಡರು ಇದ್ರು. ಬಟ್ ಈಗ ಬಚ್ಚೇಗೌಡರು ಇಲ್ಲ. ನೆಕ್ಸ್ಟ್ ಬಿಜೆಪಿ ಇಂದ ಹೊಸಬ್ರು ಯಾರೋ ಬರ್ತಾರೆ. ಅದು ಯಾವ ರೀತಿ ಎದುರಿಸ್ತೀರಾ ಸರ್? ಯಾವ ರೀತಿ ಇರುತ್ತೆ ಅಂತ? ನಾವು ನಮ್ಮ ಕಾಂಗ್ರೆಸ್ ಸ್ವಂತ ಬಲ ಇದೆ, ಬಲವಿದೆ, ಕಾರ್ಯಕರ್ತರ ಬಲ ಇದೆ, ಒಳ್ಳೆ ಶಾಸಕರ ಬಲ ಇದೆ. ಇದೆಲ್ಲ ಇರುವಾಗ ಹೆದರಬೇಕಾದಂತ ಅವಶ್ಯಕತೆ ಇದೆ. ಸರ್ 90ರಷ್ಟು ನಾಯಕರು ತಮ್ಗೆ ಬೆಂಬಲ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ, 1ನೇ ಪಟ್ಟಿಯಲ್ಲಿ ಬರಲಿಲ್ಲ, 2ನೇ ಪಟ್ಟಿಯಲ್ಲೂ ಬರ್ತಾ ಇಲ್ಲ, ಚಿಕ್ಕಬಳ್ಳಾಪುರ 3ನೇ ಪಟ್ಟಿಯಲ್ಲಿ ಬರ್ತದೆ ಅಂತ ಖುದ್ದು DCM ಹೇಳಿದ್ದಾರೆ. ಯಾಕೆ ಈ ಗೊಂದಲ ಸರ್ ಅಂತ? ಏನಾದರೂ ಉದ್ದೇಶಪೂರ್ವಕವಾಗಿ ಏನಾದರೂ ತೊಂದರೆ ಮಾಡ್ತಿದ್ದಾರೆ? ಚರ್ಚೆ ಆಗೋದು ಒಳ್ಳೆ ಲಕ್ಷಣ. ಮೋದಿ ಆಗಲ್ಲ, ಇದೇ ಕ್ಯಾಂಡಿಡೇಟ್ ಅಂತೇಳಿ ಅವ ಡಿಕ್ಟೇಟ್ ಮಾಡಿದ್ದಾರೆ, ನಮ್ಮಲ್ಲಿ ಡಿಕ್ಟೇಟ್ ಮಾಡಬೇಕು. ಅದಕ್ಕೆ ಅಲ್ಲಿ ಏನಾದರೂ ಒಬ್ಬ ವಾಯ್ಸ್, ನಾನು ಕೂಡ 15 ವರ್ಷಗಳ ಕಾಲ ಕೇಂದ್ರ ಚುನಾವಣಾ ಸಮಿತಿಯಲ್ಲಿದ್ದೆ, ಈಗಿಲ್ಲ. ಆಗಿರುವಾಗ ನನ್ಗೆ ಗೊತ್ತಿದೆ. ಯಾಕಂದರೆ ಯಾರಾದರೂ ಒಬ್ಬರ ಮೆಂಬರ್ ಆದರೂ ಕೂಡ ಯಾವುದೇ ವಿಷಯದಲ್ಲಿ ಹೇಳಿದಾಗ ಅದ್ರ ಬಗ್ಗೆ ಚರ್ಚೆ ಆಗಿ ಮತ್ತೆ ನಿರ್ಣಯ. ಇದು ಕಾಂಗ್ರೆಸ್ಸಿನ ವೈಶಿಷ್ಟ್ಯ. ಬಿಜೆಪಿಯಲ್ಲಿ ಈ ಪ್ರಶ್ನೆಗಳು ಅಲ್ಲಿ ಏಕ್ ದಿನ